ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಕ್ರಿಸ್ಮಸ್ ಲೈಟ್ಸ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾಕಂತೀರಾ, ಇದು ಲೈಟ್ಸ್ ಮಾತ್ರ ಅಲ್ಲ, ಟನಲ್ ಲೈಟ್ಸ್. ಎಷ್ಟು ಸುಂದರವಾಗಿದೆ ಅಲ್ಲ. ನೀವು ಈಗಾಗಲೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ. ಈ ಟನಲ್ ಲೈಟ್ಸ್ ಏನಿದೆ, ಈ ವಿಡಿಯೋದಲ್ಲಿ ನೀವು 2 ಸಲ ನೋಡ್ತೀರಾ. ಅಂದರೆ ಒಂದೇ ವಿಡಿಯೋ 2 ಸಲ ಅಲ್ಲ, 2 ಜಾಗದಲ್ಲಿ ಇದೇ ರೀತಿ ಟನಲ್ ಲೈಟ್ಸ್ ಮಾಡಿದರು. ಅದು ಎಲ್ಲೋ ದೂರ ದೂರ ಅಲ್ಲ, ಪಕ್ಕದ ಮನೆಯಲ್ಲೇ ಈ ರೀತಿ ಒಂದು ಟನಲ್ ಲೈಟ್ಸ್ನ ಕ್ರಿಯೇಟ್ ಮಾಡಿದರು. ಪಕ್ಕದಲ್ಲೇ ಇದ್ರೂ ತುಂಬಾ ವಿಭಿನ್ನವಾಗಿ ಮಾಡಿದ್ದಾರೆ. ತುಂಬಾ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಅಲ್ವಾ. ಹಿಂದಿನ ಲೈಟ್ಸ್ ನೋಡಿದ್ರಾ? ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ನಲ್ಲ, ಅದು ಚೆನ್ನಾಗಿತ್ತಲ್ವ. ಎಷ್ಟು ತಾಳ್ಮೆಯಿಂದ ಈ ಲೈಟ್ಸ್ ಎಲ್ಲ ಇವರು ಅರೇಂಜ್ ಮಾಡಿದಾರಲ್ವ. ನಮ್ಮ ದೇಶದಲ್ಲಿ ನಾವು ದೀಪಾವಳಿಗೆ ಈ ರೀತಿ ಎಲ್ಲ ಅಲಂಕಾರ ಮಾಡ್ತೀವಿ. ದೀಪಗಳಿಂದ ನಾವು ಅಲಂಕಾರ ಮಾಡಿದ್ರೆ, ಇಲ್ಲೆಲ್ಲ ಈ ರೀತಿ ಲೈಟ್ಸಿಂದ ಅಲಂಕಾರ ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಗ್ಲೋಬ್ ಒಳಗಡೆ ಈ ಸ್ನೋಮ್ಯಾನ್ದು ಅದೆಲ್ಲ ಓಡ್ತಾ ಇತ್ತು. ಆದರೆ ಕ್ಯಾಮ್ರಾದಲ್ಲಿ ಅದು ಸರಿಯಾಗಿ ಕ್ಯಾಪ್ಚರೇ ಆಗಿಲ್ಲ. ಕ್ಯಾಪ್ಚರ್ ಆಗಿದ್ರೆ ಅಂತೂ ತುಂಬಾ ಚೆನ್ನಾಗಿರೋದು. ಅದು ಅಷ್ಟು ಬ್ಯೂಟಿಫುಲ್ ಆಗಿತ್ತದು. ನೋಡಿ, ಆಗಲೇ ನೋಡಿದ್ರಲ್ಲ, ಅದೊಂದು ಮನೆಯದಾದರೆ ಇದು ಅದೇ ಮನೆಯ ಪಕ್ಕದ ಮನೆಯದಿದು. ಚೆನ್ನಾಗಿದೆ ಅಲ್ವಾ. ನನಗಂತೂ ಅದರೊಳಗಡೆ ನಡೀತಾ ಈ ರೀತಿ ವಿಡಿಯೋ ಮಾಡಿದಾಗ ಇನ್ನೂ ಸೂಪರ್ ಎಕ್ಸೈಟಿಂಗ್ ಆಗಿತ್ತು ನನಗೆ. ಹಿಂದಿನ ವಿಡಿಯೋದ ಲೊಕೇಶನ್ ಕೇಳಿದವರೆಲ್ಲರಿಗೂ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಬೇರೆ ಕಡೆ ಲೈಟ್ಸ್ ಇರೋ ಥರ ಕ್ರೌಡೆಡ್ ಅಲ್ಲ, ಅಡ್ವರ್ಟೈಸ್ ಮಾಡಿರೋವಂಥ ಲೈಟ್ಸ್ ಅಲ್ಲ. ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ. ಸೊ ಯಾರಾದರೂ ವಿಸಿಟ್ ಮಾಡಿದ್ರೆ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಈ ಜಾಗದ ಲೊಕೇಶನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇನ್ನೂ ಸಾಕಷ್ಟು ಕ್ರಿಸ್ಮಸ್ ಲೈಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.